ಪೂಜೆಗಾಗಲಿ ಆಮೇಲೆ ಗಾಂಧೀಜಿ ಬೇಜಾರು ಮಾಡ್ಕೊಂತಾರೆ. ನೀರು ಅಲ್ಲೇ ಚೆಲ್ಬಾರಪ್ಪ. ಓಕೆ ಸರ್. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರ 125ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪಾವಗಡ ಪುರಸಭೆ ಅಧ್ಯಕ್ಷರಾದ ಶ್ರೀಯುತ ಶ್ರೀ ರಾಜೇಶ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯಾಧಿಕಾರಿಯಾದ ಶ್ರೀಯುತ ಜಾಫರ್ ಶರೀಫ್ ಸರ್ ಅವರಿಗೆ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಶಾಸಕರ ಜನ್ಮದಿನಾಚರಣೆ ಕುರಿತು ಕೆಲವು ನುಡಿಗಳು ಮಾತಾಡಬೇಕಂತ ನಮ್ಮ ಹಬ್ದಾರವಾಡ ಸಹಸ್ರಾದ ಶ್ರೀಯುತ ಗೊತ್ತಿರೋದನ್ನು ಕೇಳ್ಕೊಳ್ತಾ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರ ಮತ್ತು ಮಾಜಿ ದಾಮೋದರ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳೇ ಮತ್ತು ಪುರಸಭೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಪುರಸಭೆಯ ಎಲ್ಲ ಸದಸ್ಯರೇ ಮತ್ತು ಎಲ್ಲ ಗಣ್ಯರೇ, ಈ ದಿನ ತುಂಬ ಮುಖ್ಯವಾದ ದಿನ. ಜಗತ್ ಪ್ರಸಿದ್ಧ ಮಹಾಪುರುಷರಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ರಾಷ್ಟ್ರಪಿತ ಬಾಪೂಜಿ ಎಂದೆಲ್ಲ ಪ್ರಖ್ಯಾತರಾಗಿರುವ ಗಾಂಧೀಜಿಯವರ ಮೊದಲ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಕರಮ್ಚಂದ್ ಗಾಂಧಿ ಮತ್ತು ಪುತಲಿ ಬಾಯಿಯವರ ಮಗನಾಗಿ ಗಾಂಧೀಜಿಯವರು 1869ರಲ್ಲಿ ಅಕ್ಟೋಬರ್ 2ರಂದು ಜನಿಸಿದರು. ಅವರ ತಾಯಿ ಪುತಲಿ ಬಾಯಿಯವರು ಪ್ರಬಲ ದೈವಭಕ್ತರಾಗಿದ್ದರು. ಗುಜರಾತ್ ಪ್ರಾಂತ್ಯದ ಕಾತೆವಾಡ ಸಂಸ್ಥಾನಕ್ಕೆ ಸೇರಿರುವ ಪೂರ್ವಬಂದರ್ ಅವರ ಹುಟ್ಟೂರಾಗಿತ್ತು. ಪುತಲಿ ಬಾಯಿಯವರು ಮೋಹನ್ ದಾಸ್ ಅವರ ಚಿಕ್ಕವರಿದ್ದಾಗಲಿಂದಲೇ ಅವ್ರ ತಾಯಿಯವರು ರಾಮಾಯಣ ಮತ್ತು ಮಹಾಭಾರತ ಎಂಬ ಪುರಾಣಗಳ ಪುಣ್ಯಕಥೆಗಳನ್ನು ಅವರು ಕೇಳ್ತಾ ಇದ್ದರು. ಮೋಹನ್ ದಾಸ್ ಅವರು ಇನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರು ಆ ಪುರಾಣ ಪುಣ್ಯಕಥೆಗಳನ್ನು ಕೇಳಿ ಅವರ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರಿದವು. ಅವುಗಳ ಪ್ರಭಾವದಿಂದಲೇ ಗಾಂಧೀಜಿಯವರು ಚಿಕ್ಕ ವಯಸ್ಸಿನಿಂದಲೇ ಸತ್ಯವಂತರಾಗಿ ಪ್ರಾಮಾಣಿಕರಾಗಿ ಬೆಳೆದರು. ಗಾಂಧೀಜಿಯವರು 13ನೇ ವಯಸ್ಸಿನಲ್ಲಿ ಕಸ್ತೂರಬಾ ಎಂಬವರನ್ನು ಮದುವೆಯಾಗಿ ಅವರು ಒಳ್ಳೆಯ ಸಾಂಸಾರಿಕ ಜೀವನವನ್ನು ನಡೆಸಿದಂತಹ ವ್ಯಕ್ತಿಯವರು. ಮಹಾತ್ಮ ಗಾಂಧೀಜಿಯವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮುಗಿದ ಮೇಲೆ ಅವರು ಉನ್ನತ ವಿದ್ಯೆ ಅವರು ಅಲ್ಲಿ
ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಅವರು ಮತ್ತೆ ನಮ್ಮ ತಾಯ್ನಾಡಿಗೆ ಅವರು ಹಿಂದಿರುಗಿ ಬಂದರು. ಇಲ್ಲಿ ಬಂದ ಮೇಲೆ ದಾದಾ ಅಬ್ದುಲ್ಲಾ ಸೇಠ್ ಅವರ ಮೊಕದ್ದಮೆಯನ್ನು ವಾದಿಸುವುದಕ್ಕೆ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋದರು. ಅಲ್ಲಿಗೆ ಹೋದಾಗ ಅಲ್ಲಿ ನಮ್ಮ ಭಾರತೀಯರು ಪಡುತ್ತಿರುವ ಕಷ್ಟಗಳು ಮತ್ತು ಹಿಂಸೆಗಳನ್ನು ಅವರು ನೋಡಿದ್ರು. ಅವರು ಬಿಳಿಯರು ಕರಿಯರನ್ನು ಒಂಥರ ಅಸಭ್ಯವಾಗಿ ನೋಡ್ತಿದ್ರಂತೆ. ಅವರು ಬಿಳಿಯರು ಭಾರತೀಯರನ್ನು ಹಿಂಸೆಯಿಂದ ಒಂಥರ ಕೀಳಾಗಿ ನೋಡ್ತಾ ಇದ್ರಂತೆ. ಅದನ್ನು ನೋಡಿ ಮನನೊಂದ ನಮ್ಮ ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲೇ ನೇಟಲ್ ಇಂಡಿಯನ್ ಕಾಂಗ್ರೆಸ್ ಎಂಬ ಸಂಸ್ಥೆಯನ್ನು ಅಲ್ಲಿ ಇಟ್ಟವರು ಸಂಸ್ಥೆಯನ್ನು ಇದು ಮಾಡಿ ಭಾರತೀಯರ ಸ್ಥಿತಿಗತಿಗಳನ್ನು ಸುಧಾರಿಸಲು ಅಲ್ಲಿ ಅವರು ಹೇಳಿದರು. ಇಷ್ಟೇ ಅಲ್ಲ, ಮತ್ತೆ ನಮ್ಮ ಇಂಡಿಯಾಗೆ ಬಂದವರು ಅವರ ವೃತ್ತಿ ವಕೀಲ ವೃತ್ತಿ ಆಗಿತ್ತು. ಅವರು ಅವರ ವೃತ್ತಿಯನ್ನು ಮುಂದುವರಿಸಲು ಅವ್ರ ಕೈಲಿ ಆಗಲಿಲ್ಲ. ಅವ್ರ ಕೈಲಿ ಯಾಕಂದರೆ ಇಲ್ಲಿ ಬ್ರಿಟಿಷರು ವ್ಯಾಪಾರಕ್ಕೆ ಅವರದೇ ರಾಜ್ಯ ಆಗಿತ್ತು. ನೆಲ ನಮ್ಮದು, ನೀರು ನಮ್ಮದು, ಆಹಾರ ನಮ್ಮದು, ಅವರು ಸೇವಿಸುವ ಆಹಾರ ನಮ್ಮದು, ಪ್ರತಿಯೊಂದೂ ನಮ್ಮದೇ. ಆದರೆ ನಾವು ಅವರ ಕೀಳುಕೊಂಬೆ ಥರ ನಾವು ಇರಬೇಕಿತ್ತು. ಆ ಥರ ಅವರು ನಮ್ಮಲ್ಲಿ ದೌರ್ಜನ್ಯಗಳನ್ನು ನಮ್ಮ ಮೇಲೆ ಮಾಡ್ತಿದ್ರು. ಗಾಂಧೀಜಿಯವರು ಅದನ್ನೆಲ್ಲ ಕಂಡು ಬ್ರಿಟಿಷರ ಬುಡವನ್ನೇ ಬೇರು ಸಮೇತ ಕಿತ್ತು ಪರಕೀಯರ ನೌಕದಿಂದ ನಮ್ಮ ಭಾರತೀಯರನ್ನು ಮುಕ್ತಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅವರು ನಿರ್ಧಾರ ಮಾಡಿ ಅನೇಕ ನಾಯಕರುಗಳ ಜೊತೆ ಅವರು ಚರ್ಚೆ ಮಾಡಿ ಅವರು ಮುಂದೆ ಮಾಡಿದ್ರು. ಏನು ಚಳವಳಿ, ಕಾನೂನು ಭಂಗ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಚಳವಳಿ, ಇನ್ನೂ ಹಲವಾರು ಚಳವಳಿಗಳನ್ನು ಅವರು ಮಾಡಿದರು. ಉಪ್ಪಿನ ಸತ್ಯಾಗ್ರಹ ಅಂತೂ ಬ್ರಿಟಿಷರನ್ನು ದಂಗೆಬ್ಬಿಸಿತು. ಆ ಥರ ಚಳವಳಿ ಮಾಡಿದರು. ಇವರ ತತ್ವಗಳು ಇದ್ದಾವೆ. ಅಂದರೆ ಇವರು ಅಹಮದಾಬಾದಲ್ಲಿ ಒಂದು ಸತ್ಯಾಗ್ರಹ ಇದನ್ನು ಭವನವನ್ನು ಕಟ್ಟಿಸಿ ಅಲ್ಲೇ ಅವರು ವಾಸವಾಗಿದ್ದರು. ಇವರ ಸರ್ವೋದಯ ಅನ್ನೋದು ಇವರ ತಾರಕ ಮಂತ್ರವಾಗಿತ್ತು. ಸರ್ವೋದಯ ಅನ್ನೋದು ಇವರ ತಾರಕ ಮಂತ್ರವಾಗಿತ್ತು. ಮನುಷ್ಯ ಪ್ರಾಮಾಣಿಕವಾಗಿ ಬಾಳಬೇಕು, ಸತ್ಯ ಅಹಿಂಸೆಗಳನ್ನು ಪಾಲಿಸಬೇಕು, ಯಾರು ಯಾರನ್ನು ದ್ವೇಷಿಸಬಾರದು, ಸರ್ವರು ಸಮಾನರು ಅನ್ನೋದು ಇವರು ಪ್ರತಿ ಜನರಿಗೂ ಬೋಧನೆ ಮಾಡ್ತಿದ್ರು. ಇವರ ತತ್ವಗಳಿಗೆ ನಮ್ಮ ಭಾರತದ ರಾಷ್ಟ್ರದ ಅನೇಕ ನಾಯಕರು ಇವ್ರಿಗೋಸ್ಕರ ಇವರೇ ಇಷ್ಟು ಮಾಡ್ತಿದ್ರೆ ನಾವ್ಯಾಕೆ ಬರ್ಬಾರ್ದು ಅಂತ ಹೇಳ್ಬಿಟ್ಟು ಅವರುಗಳನ್ನು ಅವ್ರ ಜೊತೆ ಸೇರಿದ್ರು. ಆಧುನಿಕ ಇವರು ವಲ್ಲಭಾಯ್ ಪಟೇಲ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಹಾ ಮೇಧಾವಿಗಳು. ಅವರೇ ಗಾಂಧೀಜಿಯವರ ತತ್ವಗಳಿಗೆ ಮಣಿದು ಅವರ ಶಿಷ್ಯರಾದರು, ಪ್ರಿಯ ಶಿಷ್ಯರಾದರು. ಗಾಂಧೀಜಿಯವರಿಗೆ ಅವರು ವಲ್ಲಭಾಯ್ ಪಟೇಲ್ ಅವರೇ ಪ್ರಿಯ ಶಿಷ್ಯರಾದರು. ಅವರು ಅನೇಕ ಗಣ್ಯರ ಜೊತೆ ಮಾತಾಡಿ ಗಾಂಧೀಜಿಯವರು ನಮ್ಮ ದೇಶದಲ್ಲಿರ್ತಕ್ಕಂಥ ನಮಗೆ ಸ್ವಾತಂತ್ರ್ಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅನೇಕ ಚಳವಳಿಗಳನ್ನು ಇದು ಮಾಡಿ ಎಷ್ಟೋ ಸಲ ಅವರು ಭಾರತದ ದೇಶಕ್ಕೋಸ್ಕರ ನಮಗೋಸ್ಕರ ಸತ್ಯಾಗ್ರಹಗಳು ಅಂದರೆ ಉಪವಾಸ ಸತ್ಯಾಗ್ರಹಗಳು ಕೂಡ ಮಾಡಿದ್ರು. ಎಷ್ಟೋ ಸಲ ಸೆರೆಮನೆಗಳನ್ನು ಕಂಡಿದ್ರು.
ನಮಗೋಸ್ಕರ ಸತ್ಯಾಗ್ರಹವನ್ನು ಮಾಡಿ ಅವರು ಬ್ರಿಟಿಷರ ಶರಣೆಗಳನ್ನು ರಕ್ಷಿಸಲಿ ಬಂದರು. ಯಾವುದಕ್ಕೂ ಅವರು ಬಗ್ಲಿಲ್ಲ. ಅವರು ಶಾಂತಿಯಿಂದಲೇ ನಮ್ಮ ದೇಶಕ್ಕೆ ಸ್ವತಂತ್ರ ದೊರಕಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಮುಂದೆ ಬಂದರು. ಹಾಗೆ ವಿಶ್ವ ಮಾನವತಾವಾದಿಯಾಗಿ ಅವರು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅವರು ಅದಕ್ಕೆ ಯಾವುದಕ್ಕೂ ಅವರು ಗೊತ್ತಿಲ್ಲ. ಅವರು ಅದಕ್ಕೆ 1947ರಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ದಿವ್ಯ ಮಂತ್ರವನ್ನು ಜನರಿಗೆ ಬೋಧನೆ ಮಾಡಿ ಬ್ರಿಟಿಷರೇ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಚಳವಳಿ ಮುಂದುವರೆಸಿದರು. ಆ ಇದಕ್ಕೆ ಬ್ರಿಟಿಷರು ಮಣಿದು 1945ರಲ್ಲಿ ರಾತ್ರೋರಾತ್ರಿ ಅವರು ನಮ್ಮ ದೇಶವನ್ನು ಬಿಟ್ಟು ಇನ್ನ ಹೇಳೋದ್ರೆ ಇನ್ನೂ ಜಾಸ್ತಿ ಇದೆ, ಹೇಳ್ತಾನೆ ಇರಬೇಕಾಗುತ್ತೆ. ಇನ್ನ ಮಾತಾಡೋದು ಜಾಸ್ತಿ ಜನ ಇದ್ದಾರೆ. ಹೇಳುವ ಅಂತಾನು ಮಾತನಾಡಲು ಅವಶ್ಯಪಟ್ಟಂತಹ ಪ್ರತಿಜ್ಞಾವಿಧಿ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳ ಶ್ರೀಯುತ ಜಾಫರ್ ಸರ್ ಅವರು ನೆರವೇರಿಸಿಕೊಡ್ತಾರೆ. ದಯವಿಟ್ಟು ಎಲ್ಲ ಕಾಪಿ ಕೊಡಿ. ಎಲ್ಲ ಸ್ವಚ್ಛತೆಗಾಗಿ ಸಂಯುಕ್ತ ಭಾರತದ ಅಭಿಯಾನ ಪ್ರತಿಜ್ಞಾವಿಧಿ. ಈ ಮೂಲಕ ನಾನು ಇನ್ನು ಮುಂದೆ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮಗಳು 2016ರಂತೆ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹಸಿ ಕಸ, ಒಣ ಕಸ ಮತ್ತು ಹಾನಿಕಾರಕ ಕಸಗಳನ್ನಾಗಿ ಪ್ರತ್ಯೇಕವಾಗಿ ವಿಂಗಡಿಸಿ ತಪ್ಪದೆ ಸ್ಥಳೀಯ ಸಂಸ್ಥೆಗಳ ಕಸ ಸಂಗ್ರಹ ವಾಹನಗಳಿಗೆ ನೀಡುತ್ತೇನೆ. ಯಾವುದೇ ರೀತಿಯ ಕಸವನ್ನು ಹೊರಗಡೆ ಎಲ್ಲೂ ಎಸೆಯುವುದಿಲ್ಲ ಮತ್ತು ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ. ಹಸಿ ಕಸವನ್ನು ಮನೆಯಲ್ಲಿಯೇ ಸಂಸ್ಕರಿಸಿಕೊಳ್ಳಿಸಲು ಅಗತ್ಯ ಕ್ರಮ ವಹಿಸುತ್ತೇನೆ. ಹಸಿ ಕಸ ಮತ್ತು ಬಟ್ಟೆಯ ಚೀಲಗಳನ್ನು ಬಳಸಿ ಪಶು ಪಕ್ಷಿ ಮತ್ತು ಜಲಚರಗಳಿಗೆ ಜೀವ ಹಾನಿಯಾಗದಂತೆ ತಡೆಯುತ್ತೇನೆ ಹಾಗೂ ಪರಿಸರವನ್ನು ಸಂರಕ್ಷಿಸಲು ಕ್ರಮ ವಹಿಸುತ್ತೇನೆ. ನಾನು ಸ್ವಯಂ ಪ್ರೇರಣೆಯಿಂದ ನನ್ನ ಕುಟುಂಬದವರಿಗೆ ಬಂಧು ಬಳಗ ಹಾಗೂ ಸ್ನೇಹ ವೃಂದವರಿಗೆ ನೆರೆಹೊರೆಯವರಿಗೆ ತ್ಯಾಜ್ಯ ವಿಂಗಡಣೆಯ ಬಗ್ಗೆ ಪ್ಲಾಸ್ಟಿಕ್ ಬಳಸದೆ ಇರುವ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ. ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸ್ವಚ್ಛ ಮಾಲಿನ್ಯ ಮುಕ್ತ ಪರಿಸರವನ್ನು ಬಡವಳಿಯಾಗಿ ನೀಡುತ್ತೇನೆ ಎಂದು ಪ್ರತಿಜ್ಞಾವಿಧಿ ಸ್ವೀಕರಿಸುತ್ತೇನೆ. ಇಂದು ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಂಕದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಮಾನ್ಯ ಅಧ್ಯಕ್ಷರಾದಂಥ ರಾಜೇಶ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಗೀತಾ ಹನುಮಂತರವರೇ ಹಾಗೂ ಎಲ್ಲ ಸದಸ್ಯರುಗಳೇ ಹಾಗೂ ಮುಖಂಡರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ 1969ರಲ್ಲಿ ಜನಿಸಿದರು. ನಮಗೆ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಡ್ತಾ ಇರುವುದು. ಈ ಒಂದು ದಿನವನ್ನು ನಾವು ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆಯನ್ನಾಗೂ ಸಹ ಆಚರಿಸ್ತಾ ಇದ್ದೀವಿ. ಇವರು ಇಲ್ಲಷ್ಟೇ ಅಲ್ಲದೆ ನಮ್ಮ ಸದಸ್ಯರು ಹೇಳ್ದಂಗೆ ಗೋತಿ ನಾಗರಾಜವರು ಹೇಳಿದಂಗೆ ಅವರು ದಕ್ಷಿಣ ಆಫ್ರಿಕಾದಲ್ಲೂ ಸಹ ವರ್ಣಭೇದಿ ನೀತಿ ಬಗ್ಗೆಯೂ ಸಹ ಅಲ್ಲೂ ಸಹ ಹೋರಾಟವನ್ನು ನಡೆಸಿದ್ದಾರೆ. ಹಾಗೂ ನಮಗೆ ಇಲ್ಲಿ ಅಹಿಂಸಾ ಮತ್ತು ಸತ್ಯ ಮತ್ತು ಶಾಂತಿ ಯಾವ ಮಾರ್ಗದರ್ಶನ ನೀಡಿ ಈ ರೀತಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ಬೆಳಿಬೇಕಂತ ನಮಗೆಲ್ಲ ಮಾರ್ಗದರ್ಶನವಾಗಿ ಹೇಳಿದ್ದಾರೆ. ಹಾಗೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ 1964 ಪ್ರಧಾನಮಂತ್ರಿಯಾಗಿ ಆ ಒಂದು ಸಂದರ್ಭದಲ್ಲಿ 1965ರಲ್ಲಿ ಪಾಕಿಸ್ತಾನ ಇಂಡಿಯಾ ಮೇಲೆ ವಾರ್ ನಡೆದಾಗ
ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ನಮಗೆ ಉಳಿದೆಬ್ಬಿಸಿದಂಥ ಪ್ರಧಾನಮಂತ್ರಿ ಅವರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಘೋಷವಾಕ್ಯವನ್ನು ನೀಡಿದರು, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಆ ಒಂದು ಘೋಷವಾಕ್ಯದಿಂದ ನಮ್ಮ ಸೈನಿಕರು ನಮ್ಮ ಒಂದು ಯುದ್ಧದಲ್ಲಿ ಜಯಿಸಿ ನಮಗೆ ಒಂದು ತಂದುಕೊಟ್ಟ ಜಯವನ್ನು ತಂದುಕೊಟ್ಟ ಒಂದು ದಿನ ಅಂದು ಅವರನ್ನು ನಾವು ಒಂದು ಸ್ಮರಿಸುತ್ತಿದ್ದೀವಿ. ಈ ಒಂದು ಮಾತನ್ನು ಈ ದಿನ ಅಕ್ಟೋಬರ್ 2ನೇ ತಾರೀಕಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ದಿನಾಚರಣೆ ಅಂಗವಾಗಿ ಈ ದಿನ ಅವರ ಶುಭಾಶಯಗಳನ್ನು ತಿಳಿಸ್ತಾ, ಏನು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿ 1947ರಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆ. ಅವರಿಂದ ಹಲವಾರು ಇವತ್ತು ಏನು ನಾಯಕರುಗಳು ನಿಂತಿದ್ದಾರೋ ಇವತ್ತು ಅವರು ಸಾಯೋ ತನಕ ಆಗಲಿ ಅವರು ಹೋರಾಟ ಮಾಡಿರೋಂಥ ನಮ್ಮ ನಾಯಕರು. ಅದರಲ್ಲಿ ಮಹಾತ್ಮ ಗಾಂಧೀಜಿ ಹೇಳೋ ಕಾರಣ ಆದಷ್ಟು ಅವರಿಗೆ ನಾವು ನಮ್ಮ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರು ಅವ್ರಿಗೆ ಯಾವತ್ತೇ ಆಗಲಿ ತಲೆ ಬಾಗಲೇಬೇಕು. ಇವೊಂದೆರಡು ಮಾತು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.